Muslim community is not represented by only male Muslims. Sir, it is also. He has to finish. He has to finish. He has to finish. For same-sex marriage. He has to finish. He has to finish. He has to finish. He has to finish. ಏನ್ ಕಿಸಿ ಬೇಕು ಅಂತ ಬಂದ್ರಿ ಇಲ್ಲಿಗೆ He has to finish. ಅವ್ರ ಮಾತು ಮುಗಿಸಬೇಕು. ಅವರ ಮಾತು ಮುಗಿಸಬೇಕು. ಅವರ ಮಾತು ಮುಗಿಸಬೇಕು. ಎಸ್ ವಿಕ್ರಮ್ ಪಟ್ಕಿ. ಮುಸ್ಲಿಂ ಮಂಚ್ ಅಂತ ಯಾರು ಯಾರು ಹೇಳ್ತಿದ್ಯಾ ಬಿಜೆಪಿನವರು ಹೇಳ್ತಾರೆ ಅದನ್ನ ಮೋದಿ ಧರ್ಮ ಒಪ್ಕೋಬೇಕಾ ನೋಡಿ ಅಬ್ದುಲ್ ರಜಾಕ್ ಅವರ ಮಾತು ಮುಗಿಸಬೇಕು. ಅವರ ಮಾತು ಮುಗಿಸಬೇಕು. ಅವರ ಮಾತು ಮುಗಿಸಬೇಕು. ಅಬ್ದುಲ್ ರಜಾಕ್ ಬಿಟ್ರೆ ಬೇಜಾನ್ ಮಾತಾಡ್ತೀಯಾ ಇದಳಲೇ ಅಬ್ದುಲ್ ರಜಾಕ್ ಅವರ ಮಾತು ಮುಗಿಸಬೇಕು. ಅಬ್ದುಲ್ ರಜಾಕ್ ಅವರ ಮಾತು ಅಬ್ದುಲ್ ರಜಾಕ್ ಮಾತು ಮುಗಿಸ್ಬೇಕು. ಎಸ್ ವಿಕ್ರಮ್ ಪಟ್ಕೆ ನೋಡಿ ಏನೋ ಎಲ್ಲ ವಿವಿಧತೆ ಇರಬೇಕು ಅದು ಇದು ಪಕ್ಕದಲ್ಲಿ ಕೂತಿರೋರ್ಗೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಇದಕ್ಕೆ ವಿವಿಧತೆ ಅಂತಾರ? ಸ್ವಲ್ಪ ಸುಮ್ಮನಿರಿ ಸರ್, ಹೋಗ್ಲಿ ಬಿಡಿ ಸರ್. ಮೊದಲನೇದು ಸಕ್ಸೆಷನ್. ಈಗ ಇವ್ರು ಹೇಳಿದ್ರು ಸಮಾನತೆ ಬರಬೇಕು, ಆಮೇಲೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು, ಇದೆಲ್ಲ ಸಕ್ಸೆಷನ್ ಈಕ್ವಲ್ ರೈಟ್ಸ್ ಬರೋದ್ರಿಂದ, ಈಕ್ವಲ್ ಇನ್ಹೆರಿಟೆನ್ಸ್ ಬರೋದ್ರಿಂದ ಆವಾಗ ಮುಸ್ಲಿಂ ಮಹಿಳೆಗೆ, ಮುಸ್ಲಿಂ ಅಂತ ಇಟ್ಕೊಳ್ಳೋದು ಬೇಡ, ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ಈಕ್ವಲ್ ರೈಟ್ಸ್ ಇನ್ ಪ್ರಾಪರ್ಟಿ ಬಂದರೆ ಅದು ಆರ್ಥಿಕವಾಗಿ ಮುಂದುವರಿಯಲ್ವ ಹೆಣ್ಮಕ್ಳು? ಇದು ಹಾಗಾದರೆ ಡಿವೋರ್ಸು ಒಬ್ಬರಿಗೆ ಮಾತ್ರ ಹಕ್ಕಿರಬೇಕಾ? ಕಷ್ಟದ ಮದುವೆನಲ್ಲಿ ಇರಬೇಕಾದ್ರೆ ಅದು ಬೇಡ, ನನಗೆ ಅವ್ರಿಗೇನು ರೈಟ್ ಇದೆ ನನಗೂ ಅದೇ ರೈಟ್ ಬೇಕು ಅಂತ ಹೇಳಿ ಒಬ್ಬ ಹೆಣ್ಮಗಳು ಕೇಳ್ಕೊಳ್ಬೇಕಾದ್ರೆ ಇದು ಸಮಾನತೆ ಅಲ್ವಾ? ಯಾರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಕಿವಿ ಏನಾದರೂ ಬಂದ್ ಮಾಡಿಟ್ಕೊಂಡಿದ್ದಾರಾ? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಇದು ಕಣ್ಣು ಕಾಣಿಸ್ತಾ ಇಲ್ವಾ? ಫಾಲೋ ಮಾಡ್ಲೇಬೇಕಾ? ನೋಡಿ ಯಾವ ಮಹಿಳೆಯರು ಇವತ್ತು ಇದನ್ನ ಕೇಳ್ತಿದ್ದಾರೆ, ಅವರು ಕೋರ್ಟ್ಗೆ ಹೋದ್ರೆ ಅವ್ರಿಗೆ ನ್ಯಾಯ ಸಿಗುತ್ತೆ. ಅಬ್ದುಲ್ ರಜಾಕ್ ಕೇಳಬಹುದಲ್ಲ? ಆ ಕೋರ್ಟ್ ಹೇಳ್ತಾ ಇದ್ದಾರೆ ತಗೊಂಬನ್ನಿ ಯೂನಿಫಾರ್ಮ್ ಕೋಡ್ ಅಂತ. ನೋಡಿ ಆ ಕೋರ್ಟ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಬೇಕು ಈ ದೇಶಕ್ಕೆ ಯೂನಿಫಾರ್ಮ್. ನೇಷನ್ ಇಸ್ ನಾಟ್ ರೆಡಿ. ಯಾವತ್ತು ರೆಡಿ ಆಗ್ತೀರಿ? ಅದು ಆದಾಗ ನೋಡೋಣ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಶಾಬಾನೋ ಪ್ರಕರಣದಲ್ಲಿ, ಸರಳಾ ಮುದುಗಲ್ ಪ್ರಕರಣದಲ್ಲಿ, ಎಲ್ಲ ಪ್ರಕರಣಗಳಲ್ಲಿ ಆಸ್ ರೀಸೆಂಟ್ ಆಸ್ 2021 ಸುಪ್ರೀಂ ಕೋರ್ಟ್ ರಿಪೀಟೆಡ್ಲಿ ಹ್ಯಾಸ್ ಸೆಡ್ ದಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಬನ್ನಿ. ವಿ ಆರ್ ಓವರ್ ಬರ್ಡನ್ಡ್ ವಿತ್ ಆಲ್ ದೀಸ್ ಡೈಲೆಮಾಸ್. ವಿ ಆರ್ ಹ್ಯಾವಿಂಗ್ ಅ ಪ್ರಾಬ್ಲಮ್. ದೆರ್ ಇಸ್ ನೋ ಈಕ್ವಾಲಿಟಿ. ಎಷ್ಟೊಂದು ಪ್ರತಿಯೊಬ್ಬರು ಕೇಸ್ ಕೋರ್ಟಿಗೆ ಹೋದ್ರೆ ಬೇರೆ ಕೇಸಸ್ನ ನಡೆಸೋದು ಹೇಗೆ ಸರ್? ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿ ಪ್ರೆಷರ್ ಆನ್ ದಿ ಜುಡಿಷರಿ. ಕಾನೂನು ತಗೊಂಡು ಬನ್ನಿ, ಎಲ್ಲದಕ್ಕೂ ಕೋರ್ಟಿಗೆ ಹೋಗ್ಬೇಕಾ? ಒಂದು ಕಾನೂನು ಅಂತಿದ್ರೆ ಅದು ಪಾಲನೆ ಆಗುತ್ತೆ. ಈಗ ಡೌರಿ ಪ್ರೊಹಿಬಿಷನ್ ಆಕ್ಟ್ ಇರ್ಬೋದು, ಎಷ್ಟೋ ಇಂಪ್ಲಿಮೆಂಟೇಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ ಅನ್ಬಿಟ್ಟು ಡೌರಿ ಪ್ರೊಹಿಬಿಷನ್ ಆಕ್ಟ್ ಅನ್ನ ತೆಗೆದುಹಾಕಕ್ಕಾಗತ್ತಾ? ಏನ್ ಮಾತಾಡ್ತಾ ಇದ್ದಾರೆ ಇವರು? ದೇ ಹ್ಯಾವ್ ಟು ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಕಾಮನ್ ಸಿವಿಲ್ ಕೋಡ್ ಜೊತೆ ಕಾಮನ್ ಸೆನ್ಸು ಬರಬೇಕು.